ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಹೈಕೋರ್ಟ್ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಆರ್ಎಸ್ಎಸ್ ಸೇರಿ 8 ಸಂಘಟನೆಗಳಿಗೆ ಶಾಂತಿ ಸಭೆಗೆ ಆಗಮಿಸುವಂತೆ ನೋಟಿಸ್ ನೀಡಲು ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತದ ಶಾಂತಿ ಸಭೆಯ ನಿರ್ಧಾರದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಸಂಘರ್ಷ. ನವೆಂಬರ್ 2ಕ್ಕೆ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಯುತ್ತಾ ಹೈಕೋರ್ಟ್ ಸೂಚನೆಯಂತೆ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ. ಪಥ ಸಂಚಲನವನ್ನು ಹೊಡೆದು ಬಡೆದು ನಿಲ್ಲಿಸಲು ಆಗುತ್ತಾ? ಎಸ್, ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಎಂಬ ಗಾದೆ ಮಾತು ಇದೀಗ ಅಕ್ಷರಶಃ ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೇಳಿ ಮಾಡಿಸಿದಂತಿದೆ. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಯಾಕಂದ್ರೆ ಆರ್ಎಸ್ಎಸ್ ಶತಮಾನೋತ್ಸವ ಪ್ರಯುಕ್ತ ದೇಶದ ಎಲ್ಲೆಡೆ ಪಥ ಸಂಚಲನ ನಡೆಸುತ್ತಿರುವ ಆರ್ಎಸ್ಎಸ್ಗೆ ಐಟಿ-ಬಿಟಿ ಮಿನಿಸ್ಟರ್ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರದಲ್ಲಿ ಪಥ ಸಂಚಲನಕ್ಕೆ ನಡೆಯೋದಕ್ಕೆ ಅವಕಾಶ ಕೊಡದೆ ಸತಾಯಿಸಿದ್ದಾರೆ. ಹೀಗಾಗಿ ಕಾನೂನು ಹೋರಾಟದ ಮೂಲಕ ಪಥ ಸಂಚಲನ ನಡೆಸಲು ಆರ್ಎಸ್ಎಸ್ ಮುಖಂಡರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದಕ್ಕೆ ಕಲಬುರಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಅಕ್ಟೋಬರ್ 28ರಂದು ಆರ್ಎಸ್ಎಸ್ ಸೇರಿ 8 ಸಂಘಟನೆಗಳನ್ನ ಶಾಂತಿ ಸಭೆ ನಡೆಸಿ ಅಕ್ಟೋಬರ್ 30ರಂದು ವರದಿ ನೀಡಲು ಸೂಚಿಸಿದೆ. ಈ ಬೆನ್ನಲ್ಲೇ ಭೀಮ್ ಆರ್ಮಿ ಅವರು ಜಿಲ್ಲಾಡಳಿತ ನಮ್ಮ ನೋಂದಣಿ ಪತ್ರ ಕೇಳಿ ಪಡೆದಿದ್ದಾರೆ. ಅದೇ ರೀತಿ ಆರ್ಎಸ್ಎಸ್ ಸಹ ಅವರ ನೋಂದಣಿ ಪತ್ರವನ್ನು ಶಾಂತಿ ಸಭೆಗೆ ತರಬೇಕು. ಅವರು ನೋಂದಣಿ ಪತ್ರ ಕೊಡದಿದ್ರೆ ಆರ್ಎಸ್ಎಸ್ ಪಥ ಸಂಚಲನದ ದಿನವೇ ನಾವು ಸಹ ಭೀಮಾ ಪಥ ಸಂಚಲನ ಮಾಡುವುದಾಗಿ ತಿಳಿಸಿದ್ದಾರೆ. ಅವರು ನಮಗೆ ಲೆಟರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಿರ್ಧಾರ. ನಮಗೆ ಯಾವ ಥರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸು ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದ್ದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದ್ರು ಅವ್ರದ್ದು ಅದೇ ಥರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರು ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡೋಕ್ಕೆ ಯಾವತ್ತು ಅವಕಾಶ ಕೊಡ್ತೀರಾ ಅಂದರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮ್ ಆರ್ಮಿಯ ಈ ಬೇಡಿಕೆ ಜಿಲ್ಲಾಡಳಿತದ ಶಾಂತಿ ಸಭೆಗೂ ಮುನ್ನವೇ ಕಿಡಿ ಹತ್ತಿಸಿದಂತಾಗಿದೆ. ಒಂದೆಡೆ ರಾಜಕೀಯ ಒತ್ತಡದ ಮೂಲಕ ಜಿಲ್ಲಾಡಳಿತದ ಮೇಲೆ ಸಂಘಟನೆಗಳು ಒತ್ತಡ ತಂದ್ರೆ, ಇತ್ತ ಹೈಕೋರ್ಟ್ ಸಹ ಶಾಂತಿ ಸಭೆ ನಡೆಸಿ ವರದಿ ನೀಡಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದೆ. ಹೀಗಾಗಿ ರಾಜಕೀಯ ಹಾಗೂ ಹೈಕೋರ್ಟ್ ಸೂಚನೆ ಇವೆರಡರ ಮಧ್ಯೆ ಕಲಬುರಗಿ ಜಿಲ್ಲಾಡಳಿತ ಅಡ್ಡ ಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ಈ ಮಧ್ಯೆ ಪುತ್ತೂರಿನಲ್ಲಿ ಮುಂದಿನ ತಿಂಗಳು 2ನೇ ತಾರೀಕು ಚಿತ್ತಾಪುರದಲ್ಲಿ ಸಂಘದ ಪಥ ಸಂಚಲನ ನಡೆಯುತ್ತೆ. ಅದನ್ನು ಹೊಡೆದು ಬಡೆದು ನಿಲ್ಲಿಸಲು ಆಗುತ್ತಾ? ಯಾವುದೇ ಹಂತದಲ್ಲಿ ಸಮಸ್ಯೆ ಬಂದಾಗ ರಕ್ಷಣೆಗೆ ಹೋದದ್ದು ಆರ್ಎಸ್ಎಸ್ ಕಾಂಗ್ರೆಸ್ನವರು ಸಹ ಒಳಗಿಂದ ಒಳಗೆ ಇದನ್ನು ಹೇಳ್ತಾರೆ. ಸಮಾಜವನ್ನು ರಕ್ಷಣೆ ಮಾಡುವ ಕೆಲಸ ಆರ್ಎಸ್ಎಸ್ ಮಾಡ್ತಿದೆ. ಸಮಾಜವನ್ನು ಒಡೆಯಬೇಕೆಂಬುದೇ ಇವತ್ತು ಜಾತಿ ಗಣತಿ ಮಾಡುತ್ತಿರುವ ಮುಖ್ಯಮಂತ್ರಿಯ ಉದ್ದೇಶ ಎಂದು ಕಿಡಿಕಾರಿದ್ರು. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ಬಡಿದು ನಿಲ್ಲಿಸಲಿಕ್ಕಾಗುತ್ತಾ? ಯಾವುದೇ ಹಂತದಲ್ಲಿ ನೀವು ನೋಡಿ ಏನಾದರೂ ಸಮಸ್ಯೆ ಆದರೆ ರಕ್ಷಣೆಗೆ ಹೋದದ್ದು RSSನವರೇ. ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಎಲ್ಲದರ ಮಧ್ಯದಲ್ಲಿ ಸಾಮರಸ್ಯವನ್ನು ಬೆಳೆಸುವಂತ ಈ ಜಾತಿ ಗಣಿತ ನಡೀತಲ್ಲ, ಆ ಮುಖ್ಯಮಂತ್ರಿ ಉದ್ದೇಶನೇ ಸಮಾಜವನ್ನು ಒಡಿಬೇಕು ಅಂತ. ಸದ್ಯ ಆರ್ಎಸ್ಎಸ್ ಹಾಗೂ ಸಂಘಟನೆಗಳ ಶಾಂತಿ ಸಭೆಯಲ್ಲಿ ಶಾಂತಿ ಮೂಡಬೇಕು ಅಂದ್ರೆ ಐಟಿ-ಬಿಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಹೆಚ್ಚಾಗಿದೆ. ಹೀಗಾಗಿ ಅಕ್ಟೋಬರ್ 28ರಂದು ಕಲಬುರಗಿ ಜಿಲ್ಲಾಡಳಿತದ ಶಾಂತಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇದರೊಂದಿಗೆ 2ನೇ ತಾರೀಕು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಯುತ್ತಾ ಅಥವಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.